ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. PM ಕಿಸಾನ್ 4,000 ರೈತರ ಅಕೌಂಟಿಗೆ ಜಮೆ ಆಗ್ತಾ ಇರುವಂಥದ್ದು 2,000. ಇಲ್ಲಿ ಆಲ್ಮೋಸ್ಟ್ 2,000 ಪ್ಲಸ್ 2,000 4,000 ರೂಪಾಯಿ ಜಮೆ ಆಗ್ತಾ ಇರುವಂಥದ್ದು ಖುಷಿ ಪಡುವಂಥ ವಿಚಾರ. ಎಲ್ರಿಗೂ ಹಣ ಜಮೆ ಆಗ್ತಾ ಇರೋದ್ರಿಂದ ಒಂದಿಷ್ಟು ಖುಷಿ ಆಗ್ತಿರುವಂಥ ವಿಚಾರ. ಆ್ಯಂಡ್ PM ಕಿಸಾನ್ 4,000 ರೈತರ ಅಕೌಂಟಿಗೆ ಜಮಾ ಇಲ್ಲಿ ಪಕ್ಕಾ ನಿಮ್ಮ ಅಕೌಂಟಿಗೆ ಹೋಗಿಬೀಳುತ್ತೆ. ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ, ಎಲ್ಲೂ ಕೇಳುವಂಥ ವಿಚಾರವೂ ಬೇಡ. ನಮ್ಗೆ ಹಣ ಬಂದಿಲ್ಲ ಅಂತ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೂ ಬೇಡ. ನಮ್ಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆಯೂ ಬೇಡ. ಸಿಂಪಲಾಗಿ ನಿಮ್ಮ ಅಕೌಂಟಿಗೆ ಹೋಗಿಬಿಡುತ್ತೆ. ಏನು ನೀವು ಆರಾಮಾಗಿ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಬಹುದು. ನಿಮ್ಮ ಎಲ್ಲರ ಅಕೌಂಟಿಗೆ ಹೋಗಿಬಿಡುತ್ತೆ. ನಮಗೆ ಬಂದಿಲ್ಲ, ಅವ್ರಿಗೆ ಬಂದಿಲ್ಲ, ನೋ ಎಲ್ಲರ ಅಕೌಂಟಿಗೆ ಹೋಗಿಬಿಡುತ್ತೆ. ಸಿಂಪಲಾಗಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ, ಎಲ್ಲರ ಅಕೌಂಟಿಗೂ ಬಂದೇ ಬರುತ್ತೆ. ಆ್ಯಂಡ್ ಇಲ್ಲಿ ನಮ್ಗೆ ಹಣ ಬಂದಿಲ್ಲ, ಅವ್ರಿಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಹಾಗಾದರೆ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕೂ ಮುಂಚೆ ನಮ್ಮೊಂದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ತುಂಬ ಜನ ಇಲ್ಲಿ ಕೇಳ್ತಾ ಇದ್ದೀರಾ, ನಮ್ಗೆ ಹಣ ಬರ್ತಾ ಇಲ್ಲ ಸರ್, ನಮಗೆ ಇಲ್ಲಿ ಈ ರೀತಿ ಆದರೆ ಭಾರಿ ಕಷ್ಟ ಆಗುತ್ತೆ, ನಮಗೆ PM ಕಿಸಾನ್ ಯೋಜನೆ ಹಣ ತುಂಬ ದಿನದಿಂದ ಬಂದಿಲ್ಲ ಅಂತ ಇಲ್ಲಿ ಒಂದಿಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಿ. ಒಂದಿಷ್ಟು ಜನ ನನಗೆ ಹೇಳಿದ್ರಿ, ನನಗೆ ಹಣ ಬರ್ತಾ ಇಲ್ಲ ಸರ್, ನಮಗೆ ಹಣ ಬೇಕು ಸರ್, ನಮಗೆ ಏನಕ್ಕಾದರೂ ಒಂದು ಖರ್ಚಿಗಾಗುತ್ತೆ, ಹಣ ಬಂದರೆ ನಮ್ಗೆ ಏನಾದರೂ ಒಂದು ಖರ್ಚಿಗಾಗುತ್ತೆ ಅಂತ ಇಲ್ಲಿ ಒಂದಿಷ್ಟು ಜನ ಇಲ್ಲಿ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾ ಇದ್ದೀರಾ. ಎಲ್ರಿಗೂ ಹಣ ಬರಲಿ ಅಂತ ನಾನು ಆಶಿಸ್ತೇನೆ. ಆ್ಯಂಡ್ ಇಲ್ಲಿ ತುಂಬ ಜನರಿಗೆ ಹಣ ಬರುವಂಥದ್ದು ಇಲ್ಲಿ ಮಿಸ್ ಆಗ್ತಾ ಇರುವಂಥದ್ದು. ಮಿಸ್ ಆಗ್ಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಅವರವರ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಇಲ್ಲಿ ಮೇಯ್ನಾಗಿ ಅವರವರ ಪ್ರಾಬ್ಲಮ್ ಅಂತ ಹೇಳೋಕ್ಕಿಂತ ಮುಂಚೆ ಇಲ್ಲಿ ಪ್ರಾಬ್ಲಮ್ ಎಲ್ಲರದು ಅಂತಲ್ಲ. ಇಲ್ಲಿ 90% ಜನರ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇಲ್ಲಿ ಅವ್ರಿಗೆ ಹಣ ಬರೋಕ್ಕಿಂತ ಮುಂಚೆ ಅವ್ರು KYC ಮಾಡಿಲ್ಲ. KYC ಮಾಡಬೇಕಾಗ್ತದೆ ಎಲ್ಲರೂ ಕೂಡ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾಕೆ KYC ಬಗ್ಗೆ ನಾವು ಯಾವಾಗಲೂ KYC ಮಾಡಿ ಅಂತ ನಾವು ಬಡ್ಕೊಳ್ತೀವಿ ಅಂತಂದರೆ KYC ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, PM ಕಿಸಾನ್ ಯೋಜನೆ ಹಣ ನಿಮ್ಗೆ ಏನಾದರೂ ಬರಬೇಕಂತಂದರೆ KYC ನೀವು ಮಾಡಲೇಬೇಕು. ಪ್ಲಸ್ ನಿಮಗೆ ಏನು ಇವಾಗ ಪೆನ್ಷನ್ ಹಣ ಬರುತ್ತಲ್ಲ, ಪೆನ್ಷನ್ ಹಣಕ್ಕೂ ಕೂಡ ನೀವಿಲ್ಲಿ ಮಾಡಲೇಬೇಕಾಗ್ತದೆ. ಪೆನ್ಷನ್ ಹಣಕ್ಕೂ ಕೂಡ ನೀವು KYC ಕಡ್ಡಾಯ. ನೀವು KYC ಪೆನ್ಷನ್ ಹಣಕ್ಕೂ ಕೂಡ ನೀವು KYC ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರುವಂಥದ್ದು ಸ್ವಲ್ಪ ಡೌಟೇ. ಯಾಕಪ್ಪ ಅಂತಂದರೆ ನೀವು KYC ಇಲ್ಲದೇ ಏನೂ ಕೂಡ ಆಗೋದಿಲ್ಲ. KYC ಇಂದನೇ ನಿಮ್ಮೆಲ್ಲರ ಅಕೌಂಟಿಗೂ ಒಂದಿಷ್ಟು ಹಣ ಬರ್ತಾ ಇರುವಂಥದ್ದು ಇಷ್ಟು ದಿನ. ಆ್ಯಂಡ್ KYC ಇಲ್ಲದೆ ಏನೂ ಮಾಡಲಿಕ್ಕೆ ಆಗಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, KYC ಇಟ್ಸ್ ಏನು ಅದಕ್ಕೊಂದು ಹೇಳುವಂಥದ್ದು ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. KYC ನಿಮಗೆ ಹೇಳ್ಬೋದು ನೀವು, ಇಲ್ಲ ಸರ್ ಹಾಗೆ ಹೀಗೆ KYC ಅನ್ನೋ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಬಹುದು. ಆದರೆ KYC ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, KYC ಬಗ್ಗೆ ಒಂದು ಎಚ್ಚರ ಇರಲಿ. KYC ಎಲ್ಲರೂ ಕೂಡ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ, ಎಲ್ಲರೂ ಕೂಡ ದಯವಿಟ್ಟು KYCನ ಮಾಡ್ಕೊಳ್ಳಿ. ನಿಮ್ಗೆ KYC ಮಾಡಲಿಕ್ಕೆ ಆಗ್ತಾಯಿಲ್ಲ, KYC ನಮಗೆ ಇದಾಗ್ತಾ ಇಲ್ಲ ಅಂತಂದರೆ ಏನು KYC ನಮಗೆ ಪ್ರೊಸೀಡ್ ಆಗ್ತಾಯಿಲ್ಲ, KYC ಪ್ರೊಸೆಸ್ ನಮ್ಗೆ ಮಾಡಲಿಕ್ಕೆ ಬರ್ತಾಯಿಲ್ಲ ಅಂತಂದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ಸಿಗುತ್ತೆ, ನಿಮಗೆ ವಿಡಿಯೋ ಸಿಗುತ್ತೆ ನಿಮಗೆ ಡೆಫಿನೆಟಾಗಿ. ನೀವಿಲ್ಲಿ ಏನು ಆಲ್ಮೋಸ್ಟ್ ನೀವಿಲ್ಲಿ ಗೂಗಲಲ್ಲಿ ಹೋಗಿ ಹೊಡೆದ್ಬಿಟ್ರೆ ಸಿಂಪಲಾಗಿ ಸಿಗುತ್ತೆ. ಆ್ಯಂಡ್ ಇದನ್ನೆಲ್ಲ ಕೂಡ ನೀವು ಸರ್ಚ್ ಮಾಡ್ಕೊಳ್ಬೋದು. ನೀವಿಲ್ಲಿ ಗೂಗಲ್ ಹೋಗಿಬಿಟ್ಟು ಸಿಂಪಲಾಗಿ ಸರ್ಚ್ ಮಾಡಿದರೆ ಡೆಫಿನೆಟಾಗಿ ಅಲ್ಲಿ ಸಿಗುತ್ತೆ ನಿಮ್ಗೆ. ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಈಗ ಅಂತೂ ಆಲ್ಮೋಸ್ಟ್ ಎಲ್ಲದು ಸಿಕ್ಬಿಡುತ್ತೆ. ನೀವು ಗೂಗಲ್ ಹೋಗಿ ಹೊಡೆದ್ಬಿಟ್ರೆ ಸಿಂಪಲಾಗಿ ನಿಮ್ಗೆ ಸಿಗುತ್ತೆ. ಏನು ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಅಯ್ಯೋ ನಮಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಏನಿಲ್ಲ. ಓಕೆ, ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಹಣ ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಡೆಫಿನೆಟಾಗಿ ಎಲ್ಲರೂ ಕೂಡ ಅಲ್ಲಿ ಹಣವನ್ನು ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೂಡ PM ಕಿಸಾನ್ ಯೋಜನೆ ಹಣ ನಿಮ್ಗೆ ಬರಬೇಕಂತಂದರೆ ಮೇಯ್ನಾಗಿ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡಲೇಬೇಕಾಗ್ತದೆ. ಆ್ಯಂಡ್ ನೀವಿಲ್ಲಿ PM ಕಿಸಾನ್ ಯೋಜನೆ ಹಣ ಬೇಕಂತಂದರೆ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಇಲ್ಲಿ ಡೆಫಿನೆಟಾಗಿ KYC ಅನ್ನುವಂಥದ್ದು ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ NCPA ಮ್ಯಾಪಿಂಗ್ ಅನ್ನು ಮಾಡ್ಕೊಳ್ಳಿ. ಆದರೆ ಸರ್ಕಾರ ಇಲ್ಲಿ ಫ್ರೀಯಾಗಿ ನಿಮಗೆ ಏನು ಈ ಒಂದು ಯೋಜನೆಯನ್ನು ಕೊಡ್ತಿರಬೇಕಾದ್ರೆ
ಈ ಒಂದು ಯೋಜನೆ ನಿಮ್ಮ ಕೈಗೆ ಹಣ ಜಮೆ ಆಗಬೇಕಾದ್ರೆ ನೀವು ಯಾಕೆ ಬಿಡ್ತೀರಾ ಅಂತ ನಾನು ಕೇಳುವಂಥದ್ದು. ಆ್ಯಂಡ್ ಇಲ್ಲಿ ಎಲ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಮತ್ತೊಮ್ಮೆ ನಾನು ಹೇಳ್ತೀನಿ, ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ, ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ, ಸಿಗೋಣ ಸ್ನೇಹಿತರೆ, ಬಾಯ್.